ಒಬ್ಬ 60 ವರ್ಷದ ಫಾರಿನ್ ಮಹಿಳೆ ಇಂಡಿಯಾಕ್ಕೆ ಬರ್ತಾಳೆ. ಹಿಲ್ ಸ್ಟೇಷನಲ್ಲಿ ಇಳ್ಕೋತಾಳೆ. ಹಿಲ್ ಸ್ಟೇಷನಿಗೆ ಹೋಗ್ತಾಳೆ, ಬೆಟ್ಟ ಹತ್ತುತ್ತಾಳೆ, ಟ್ರೆಕ್ಕಿಂಗ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಸೇಮ್ ರುಟೀನ್ ಆಕ್ಟಿವಿಟೀಸ್, ಎಕ್ಸಸೈಸು, ಜಾಗಿಂಗ್ ಮಾಡ್ತಾಳೆ. ಅದೇ ಥರ ಇಂಡಿಯನ್ ಮಹಿಳೆ ಒಬ್ಬಳು ಸೇಮ್ ಪ್ಲೇಸಲ್ಲಿ ಹೋಗ್ತಾಳೆ. ಹೋದಾಗ ಫಸ್ಟ್ ಫ್ಲೋರ್ ಹತ್ತುತ್ತಾಳೆ. ಸೆಕೆಂಡ್ ಫ್ಲೋರ್ಗೆ ಸ್ವಲ್ಪ ಸಪೋರ್ಟ್ ಇಟ್ಕೊಂಡು ಹತ್ತಾಳೆ. ನೆಕ್ಸ್ಟ್ ಥರ್ಡ್ ಫ್ಲೋರಿಗೆ ಹೋಗಬೇಕಾದಾಗ ಅವಳಿಗೆ ಕಾಲು ನೋವು ಬರುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ, ಬೆನ್ನೋವು ಬರುತ್ತೆ, ಎನರ್ಜಿ ಲೂಸ್ ಆಗುತ್ತೆ, ಟಯರ್ಡ್ ಆಗ್ತಾಳೆ. ಅವಾಗ ಅಲ್ಲಿರೋರು ಒಬ್ರು ಕೇಳ್ತಾರೆ, ಯಾಕೆ ಇಷ್ಟು ಬೇಗ ಸುಸ್ತಾಗ್ಬಿಟ್ರಿ ಅಂತ. ಅವಾಗ ಅವ್ರು ಹೇಳ್ತಾರೆ, 40 ವರ್ಷ ಆಯಿತು ಸರ್, ನನಗೆ 38 ಮುಗಿದು 40 ವರ್ಷ ಸಮೀಪಕ್ಕೆ ಬಂದಿದ್ದೀನಿ, ಸೊ ಇದೆಲ್ಲ ಕಾಮನ್ ಅಲ್ವಾ ಅಂತ. ನೋ, ಇದು ವಯಸ್ಸಿನ ಸಮಸ್ಯೆ ಅಲ್ಲ, ಇದು ನಮ್ಮ ದೇಹದ ಪೋಷಕಾಂಶಗಳ ಕೊರತೆಯಿಂದ ಆಗುತ್ತಿರುವ ದೇಹದ ಕುಸಿತ ಅಂತ ಹೇಳ್ತೀವಿ. ಅಂದರೆ ನ್ಯೂಟ್ರಿಷನಲ್ ಕೊಲ್ಯಾಪ್ಸ್ ಅಂತ ಹೇಳ್ತೀವಿ ನಾವು. ಇವತ್ತು ನಾವು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಲಂಚ್ ಮಾಡ್ತೀವಿ, ಡಿನ್ನರ್ ಮಾಡ್ತೀವಿ, ಸ್ನ್ಯಾಕ್ಸಲ್ಲೂ ಚೆನ್ನಾಗಿ ತಿಂತೀವಿ. ಬಟ್ ಆದರೂ ನಮಗೆ ಟಯರ್ಡ್ನೆಸ್ಸು, ವೀಕ್ನೆಸ್ಸು, ಬೆನ್ನು ನೋವು, ಮಂಡಿ ನೋವು ತುಂಬ ಬೇಗ ಬರುತ್ತೆ. ಡಯಾಬಿಟಿಕ್ ಬೇಗ ಆಗ್ತಾರೆ. ಎಷ್ಟೋ ಜನ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಬಂದು ನಿಂತ್ಕೊಳ್ತಾರೆ. ಯಾಕೆ ಹೀಗಾಗುತ್ತೆ ಅಂತ ಅಂದರೆ, ದಿಸ್ ಇಸ್ ಮೇನ್ ಡ್ಯೂ ಟು ಅ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸ್ಪೆಷಲಿ ಪ್ರೋಟೀನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ನಮ್ಮ ಊಟದಲ್ಲಿ 62% ಕಾರ್ಬೋಹೈಡ್ರೇಟ್ ಇದೆ, 12% ಮಾತ್ರ ಪ್ರೋಟೀನ್ ಇದೆ. ಇಂಡಿಯನ್ ನ್ಯೂಟ್ರಿಷನಲ್ ಸರ್ವೆ ಮತ್ತು ICMR ಡೇಟಾ ಪ್ರಕಾರ ನಮ್ಮಲ್ಲಿ ನಾವು ಪ್ರೋಟೀನ್ ತುಂಬ ಕಡಿಮೆ ತಿಂತಾ ಇದ್ದೀವಿ ಇಂಡಿಯಾದಲ್ಲಿ. ಅಂದರೆ 10ರಲ್ಲಿ 7 ಜನ ನಾವು ಪ್ರೋಟೀನ್ ಡೆಫಿಷಿಯನ್ಸಿಯಿಂದ ಬಳಲ್ತಾ ಇದ್ದೀವಿ. ಅಂದರೆ 10ರಲ್ಲಿ 7% ಜನರಿಗೆ ನಮ್ಮಲ್ಲಿ ನಮ್ಮ ಊಟದಿಂದ ಎಷ್ಟು ಆ ಏಜ್ಗೆ, ಆ ವೇಟ್ಗೆ ಪ್ರೋಟೀನ್ ಬೇಕೋ ಆ ದೇಹಕ್ಕೆ ದಿನನಿತ್ಯದ ಪ್ರೋಟೀನು ಅವರಿಗೆ ಸಾಕಾಗ್ತಾ ಇಲ್ಲ ನಮ್ಮ ಊಟದಿಂದ ಅಂತ ಅರ್ಥ. ಒಂದ್ಸಾರಿ ಯೋಚನೆ ಮಾಡಿ ನೋಡೋಣ, ನಾವು ಒಂದು ಎಂಟೈರ್ ಪಾಪ್ಯುಲೇಷನ್, ಅಂದರೆ ಒಂದು ಕಂಪ್ಲೀಟ್ ಎಂಟೈರ್ ಪಾಪ್ಯುಲೇಷನಲ್ಲಿ ನಾವು ಏನು ರುಟೀನ್ ಫುಡ್ಡಾಗಿ ಮಾಡ್ಕೊಂಡಿದ್ದೀವಿ, ರೈಸ್ ತೊಗೋತೀವಿ, ರೋಟಿ ತೊಗೋತೀವಿ, ಸಮ್ ವೆಜಿಟೇಬಲ್ಸ್ ತೊಗೋತೀವಿ, ಸ್ವಲ್ಪ ದಾಲ್ ತೊಗೋತೀವಿ, ಅದ್ರ ಜೊತೆ ಸ್ವೀಟ್ಸ್ ತೊಗೋತೀವಿ, ಫ್ರೈಡ್ ಐಟಮ್ಸ್ ತೊಗೋತೀವಿ. ಮತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ, ಇಂಡಿಯಾದಲ್ಲಿ ಹೆಲ್ತ್ ಕ್ರೈಸಿಸ್ ಜಾಸ್ತಿ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ, ಡಯಾಬಿಟೀಸ್ ಜಾಸ್ತಿ ಆಗ್ತಾ ಇದೆ, ಬೇಗ ನೀ ಪೇನ್ಸ್ ಬರ್ತಾ ಇದೆ ಅಂತ. ಒಂದ್ಸಾರಿ ಯೋಚನೆ ಮಾಡಿ ನೋಡಿದಾಗ, ಒಂದ್ಸಾರಿ ಸುತ್ತಲೂ ನೋಡಿ ಬನ್ನಿ. ಈದರ್ ನಮ್ಮ ಹತ್ರ ಬರೋ ಪೇಷಂಟು ತುಂಬ ಥಿನ್ ಆಗಿರ್ತಾರೆ, ನಮಗೆ ಸ್ವಲ್ಪ ದಪ್ಪ ಆಗೋಕ್ಕೆ ಮೆಡಿಸಿನ್ಸ್ ಕೊಡಿ ಅಂತ ಹೇಳ್ತಾರೆ. ಈದರ್ ತುಂಬ ಒಬೇಸ್ ಇರೋರು ಬರ್ತಾರೆ, ಅಂದರೆ ನನ್ನ ಹೊಟ್ಟೆ ಮಾತ್ರ ದಪ್ಪ ಇದೆ, ನನಗೆ ಸ್ವಲ್ಪ ಒಬ್ಯಾಸಿಟಿ ಇದೆ, ಅದನ್ನು ಕಮ್ಮಿ ಆಗೋಕ್ಕೆ ಮೆಡಿಸಿನ್ ಕೊಡಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಬರ್ತಾರೆ, ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತೀನಿ, ಬಟ್ ನಾನು ಇಡೀ ದಿನ ಸುಸ್ತಾಗೇ ಇರ್ತೀನಿ, ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಟೈರ್ಡ್ನೆಸ್ ಜಾಸ್ತಿ ಆಗ್ತಾ ಇದೆ, ಏನು ಮಾಡಲಿ ಅಂತ ಬರ್ತಾರೆ. ಬಟ್ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದಿಸ್ ವಿಡಿಯೋ. ನಾನು ನಿಮಗೆ ಈ ವಿಡಿಯೋದಲ್ಲಿ ಇವತ್ತು ಕಂಪ್ಲೀಟಾಗಿ ನಮ್ಮ ಆಹಾರ ಪದ್ಧತಿಯಿಂದ ನಮ್ಮ ದೇಹದಲ್ಲಿರೋ ಶಕ್ತಿ ಹೇಗೆ ಕುಂದುತ್ತಾ ಇದೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲಾಂಗ್ ವಿತ್ ದ್ಯಾಟ್, ನಾವು ಇಂಡಿಯಾದಲ್ಲಿ ಯಾಕೆ ಈ ಥರದ ಹೆಲ್ತ್ ಕ್ರೈಸಿಸ್ ಆಗ್ತಾ ಇದೆ, ತುಂಬ ಅರ್ಲಿ ಏಜಿಂಗ್ ಸೈನ್ಸ್ ಯಾಕೆ ಬರ್ತಾ ಇದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕಂದರೆ ಬಹುಶಃ ನೀವು ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಸಿಕ್ಕಿರೋ ಮಾಹಿತಿಗಳಿಂದ ಮೋಸ್ಟ್ಲಿ ನೀವು ನಿಮ್ಮ ಪ್ಲೇಟು, ಅಂದರೆ ನಿಮ್ಮ ಆಹಾರ ಪದ್ಧತಿಯನ್ನು ಬೇರೆ ಥರ ನೋಡಬಹುದು. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ. ಇಲ್ಲಿ ನಾವು ಆಯುರ್ವೇದ, ಪಂಚಕರ್ಮ, ನ್ಯೂಟ್ರಿಷನ್ ಆ್ಯಂಡ್ ಡೈಟ್, ಅಲಾಂಗ್ ವಿತ್ ದ್ಯಾಟ್ ಮೆಡಿಟೇಷನ್, ಯೋಗ, ಇದರಿಂದ ನಾವು ಎಲ್ಲ ಡಿಸೀಸಸ್ ಆ್ಯಂಡ್ ಡಿಸಾರ್ಡರ್ಸನ್ನು ನ್ಯಾಚುರಲ್ ವೇಯಲ್ಲಿ ಹೀಲ್ ಮಾಡ್ತೀವಿ. ನೋ ಫೇಕ್ ಮೋಟಿವೇಶನ್, ನಥಿಂಗ್ ಸಿಂಪಲ್ ರಾಂಗ್ ಥಿಂಗ್ಸ್, ಜಸ್ಟ್ ಅ ರಿಯಾಲಿಟಿ. ನಾವು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ, ಬಟ್ ನಮ್ಮ ದೇಹಕ್ಕೆ ಬೇಕಾಗಿರೋ ಕನ್ಸ್ಟ್ರಕ್ಷನ್ ಮಟೀರಿಯಲ್, ಅಂದರೆ ನಮ್ಮ ದೇಹಕ್ಕೆ ಅಗತ್ಯವಾಗಿರೋ ಮಟೀರಿಯಲ್ಸ್, ಅಂದರೆ ಪ್ರೋಟೀನನ್ನು ನಾವು ಕರೆಕ್ಟಾಗಿ ತಗೋತಾ ಇಲ್ಲ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಾವು ಮನೆ ಕಟ್ಟಬೇಕು ಅಂದಾಗ ನಮಗೆ ಸಿಮೆಂಟ್ ಬೇಕು, ಇಟ್ಟಿಗೆ ಅಥವಾ ಕಲ್ಲು ಮತ್ತು ನೀರು. ದಿಸ್ ಇಸ್ ಕಾಲ್ಡ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಂತ ಹೇಳ್ತೀವಿ. ಬೇಸಿಕ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಇದು ಬೇಕು. ಅದೇ ಥರ ನಮ್ಮ ಬಾಡಿ, ಅಂದರೆ ಒಳಗಡೆ ಸಿಸ್ಟಮ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂತ ಅಂದರೆ ನಮ್ಮ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಲೈಕ್ ಬೋನ್ಸ್ ಆ್ಯಂಡ್ ಮಸಲ್ಸ್ ಅಂತ ನಾವೇನು ಹೇಳ್ತೀವಿ, ಅದು ತುಂಬ ಸ್ಟ್ರಾಂಗ್ ಆಗಿ ನಾವು ಮಾಡಬೇಕು. ನಾವು ಊಟ ಮಾಡ್ತಿರೋ ಪ್ಲೇಟಲ್ಲಿ ನಾವು ರೊಟ್ಟಿ ತಿಂತೀವಿ, ರೈಸ್ ತಿಂತೀವಿ, ಸ್ವಲ್ಪ ಸಬ್ಜಿ ತಿಂತೀವಿ, ಸ್ವಲ್ಪ ದಾಲ್ ತಿಂತೀವಿ, ಒಂದು ಸ್ವೀಟ್ ತಿಂತೀವಿ, ಅದ್ರ ಜೊತೆಗೆ ಫ್ರೈಡ್ ಐಟಮ್ಸ್ ಕೂಡ ಎಷ್ಟೋ ಸಾರಿ ತಿಂತೀವಿ. ನಾವು ತಿಂತಿರೋ ಊಟ ಭಾವನಾತ್ಮಕವಾಗಿ, ಅಂದರೆ ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ, ನಮ್ಮ ನಾಲಿಗೆಗೆ ಟೇಸ್ಟ್ ಕೊಡ್ತಾ ಇದೆ. ಆದರೆ ನ್ಯೂಟ್ರಿಷನ್ಗೆ ಅಲ್ಲ. ನಮ್ಮಲ್ಲಿ ಪೋಷಕಾಂಶಗಳ ಕೊರತೆ ಇದೇ ಊಟದಿಂದ ಬರ್ತಾ ಇದೆ. ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ನಾವು ಮನೆ ಊಟ ಮಾಡ್ತೀವಿ, ನಾವು ಹೊರಗಡೆ ಊಟ ಮಾಡಲ್ಲ ಜಾಸ್ತಿ, ನಾವು ಜಂಕ್ ಫುಡ್ ತಿನ್ನಲ್ಲ.
ಬಟ್ ದ ಬ್ಯಾಡ್ ಟ್ರುತ್ ಈಸ್ ನಾವು ಮಾಡ್ತಾ ಇರೋ ಊಟದಲ್ಲಿ ಕ್ಯಾಲರೀಸ್ ಜಾಸ್ತಿ ಇದೆ, ಪ್ರೋಟೀನ್ ಕಮ್ಮಿ ಇದೆ. ಅಂದರೆ ಇಂಡಿಯನ್ ಫುಡ್ ವಿ ಆರ್ ಹ್ಯಾವಿಂಗ್ ಮೋರ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಲೆಸ್ ಪ್ರೋಟೀನ್ ಅಂತ ಹೇಳ್ತೀವಿ. ನಾವೇನು ತಿಳ್ಕೊಂಡಿದ್ದೀವಿ ಅಂತ ಅಂದರೆ, ನಾವು ಮಾಡ್ತಿರೋದು ಮನೆ ಊಟ, ಸೊ ನಾವು ಮಾಡ್ತಿರೋ ಊಟದಲ್ಲಿ ನಮಗೆ ಕಂಪ್ಲೀಟ್ ನ್ಯೂಟ್ರಿಷನ್ ಸಿಗ್ತಾ ಇದೆ, ಇದು ಬ್ಯಾಲೆನ್ಸ್ ಫುಡ್ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ನಾವು ಮಾಡೋ ಊಟದಲ್ಲಿ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಮಟೀರಿಯಲ್, ಅಂದರೆ ನಮಗೆ ಬೇಕಾಗಿರುವ ನಮ್ಮ ದೇಹಕ್ಕೆ ಕಟ್ಟೋಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳ ಕೊರತೆ ತುಂಬಾ ಕಮ್ಮಿ ಇದೆ. ಪ್ರೋಟೀನ್ ಅಂತ ಬಂದಾಗ ಪ್ರೋಟೀನ್ ಬರೀ ನಾವು ಜಿಮ್ ಹೋಗೋರಿಗೆ ಮಾತ್ರ ಅನ್ಕೋತೀವಿ. ಅಲ್ಲ, ಇದು ನಮ್ಮ ದೇಹದ ನಿರ್ಮಾಣಕ್ಕೆ ಬೇಕಾಗಿರುವಂಥ ಒಂದು ದೊಡ್ಡ ಆಧಾರ ಅಂತ ಹೇಳಬೇಕು. ನಮಗೆ ನಮ್ಮ ಮಸಲ್ಸ್ ಆ್ಯಂಡ್ ಬೋನ್ಸ್ಗೆ ಪ್ರೋಟೀನ್ ಬೇಕು, ನಮ್ಮ ಬಾಡಿ ರಿಪೇರ್ಗೆ ಪ್ರೋಟೀನ್ ಬೇಕು, ನಮ್ಮ ಇಮ್ಯುನಿಟಿಗೆ ಪ್ರೋಟೀನ್ ಬೇಕು, ನಮ್ಮ ಹಾರ್ಮೋನ್ಗಳಿಗೆ ಪ್ರೋಟೀನ್ ಬೇಕು. ಪ್ರೋಟೀನ್ ನಾವು ಕಡಿಮೆ ತಿಂತಾ ಹೋದಂಗೆ ನಮ್ಮ ದೇಹ ವರ್ಷಕ್ಕೆ ಒಂದು ಸ್ವಲ್ಪ ನಾವು ದಪ್ಪ ಆದರೂ ಸಹಿತ ನಮ್ಮ ದೇಹದಲ್ಲಿ ಪೋಷಕಾಂಶಗಳ ಕೊರತೆಯಿಂದ ದೇಹ ಒಳಗಿಂದ ಕುಸಿತಾ ಬರುತ್ತೆ. ಈಗಾಗಲೇ ಎಷ್ಟೋ ಜನ ನಮ್ಮಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅರ್ಲಿ ಏಜ್ ಒಬ್ಯಾಸಿಟಿ, ತುಂಬ ಬೇಗ ದಪ್ಪ ಆಗಿಬಿಡ್ತಾರೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದಂಗೆ ಟಯರ್ಡ್ನೆಸ್ ಶುರು ಆಗುತ್ತೆ. ಅದಕ್ಕಿಂತ ಮುಂದೆ ಸ್ವಲ್ಪ ಹೋದ್ವಿ ಅಂತಂದರೆ ಪ್ರೀ ಡಯಾಬಿಟಿಕ್ಸ್ ಆ್ಯಂಡ್ ಡಯಾಬಿಟಿಕ್ ಅಂತ ಹೇಳ್ತೀವಿ. ಅದಾದಮೇಲೆ ಒಂದು 50 ವರ್ಷ ಬಂದ್ವಿ ಅಂತಂದರೆ ಮಂಡಿ ನೋವು ಶುರು ಆಗುತ್ತೆ. ಅಲ್ಲ, ಇದು ವಯೋಸಹಜ ಅಲ್ಲ, ನಾವು ಹಲವಾರು ವರ್ಷಗಳಿಂದ ನಮ್ಮ ತಪ್ಪಾದ ಊಟದ ಪರಿಣಾಮ ಅಂತ ಹೇಳಬೇಕು. ನಮ್ಮಲ್ಲಿ 10 ಕೋಟಿ ಜನ ಡಯಾಬಿಟಿಕ್ ಇದ್ದಾರೆ, ಮಿಲಿಯನ್ಸ್ ಗಟ್ಟಲೆ ಜನ ಪ್ರೀ ಡಯಾಬಿಟಿಕ್ ಇದ್ದಾರೆ, 71% ಮೇಲೆ ಜನ ಪ್ರಾಪರ್ ಆಗಿ ಏಜಿಗೆ ತಕ್ಕಂಗೆ ಮಸಲ್ಸ್ ಇಲ್ಲ, ಆ್ಯಂಡ್ ಎಷ್ಟೋ ಜನ ಲಕ್ಷಾನುಗಟ್ಟಲೆ ಜನ ಎನರ್ಜಿಗೆ ತುಂಬ ಏಜಿಗೆ ತಕ್ಕಂಗೆ ಎನರ್ಜಿ ಇಲ್ಲ. ಇದನ್ನೆಲ್ಲ ನಾವು ನಾರ್ಮಲ್ ಏಜಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಅ ನಾರ್ಮಲ್ ಏಜಿಂಗ್, ಇಟ್ ಈಸ್ ಅ ಪುವರ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಈಗ ಬಿಗ್ಗೆಸ್ಟ್ ಟಾಪಿಕ್ ಬರುತ್ತೆ, ದಾಲ್ನಲ್ಲಿ ಪ್ರೋಟೀನ್ ಇದೆಯಾ ಅಂತ. ಟೆಕ್ನಿಕಲಿ ಹೌದು, ದಾಲ್ ಕಂಟೈನ್ಸ್ ಅ ವೆರಿ ಗುಡ್ ಅಮೌಂಟ್ ಆಫ್ ಪ್ರೋಟೀನ್. ಇದು ಹಲವು ವರ್ಷಗಳ ಊಟದ ತಪ್ಪಾದ ಪರಿಣಾಮ ಈಗ ಒಂದು ದೊಡ್ಡ ಕಲ್ಪನೆಯಾಗಿ ಹೊರಗಡೆ ಬರ್ತಾ ಇದೆ. ಹೌದು ಇದೆ, ದಾಲ್ ಕಂಟೈನ್ಸ್ ಅ ಗುಡ್ ಅಮೌಂಟ್ ಆಫ್ ಪ್ರೋಟೀನ್, ಆದರೆ ನಾವು ಅದನ್ನು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿ ತಗೋತಾ ಇದ್ದೀವಾ? ದ್ಯಾಟ್ ಇಸ್ ಅ ಬಿಗ್ ಕ್ವೆಶ್ಚನ್. ಅದು ನಮಗೆ ಸಾಕಾಗ್ತಿದೆಯಾ? ದ್ಯಾಟ್ ಇಸ್ ಅ ಬಿಗ್ ಕ್ವೆಶ್ಚನ್. ಫಾರ್ ಎಕ್ಸಾಂಪಲ್ ನೋಡಿ, 1 ಕಪ್ ಆಫ್ ದಾಲ್ ಎಷ್ಟು ಸಿಗುತ್ತೆ ನಮಗೆ? 6 to 8 grams ಆಫ್ ಪ್ರೋಟೀನ್ ಸಿಗುತ್ತೆ ನಮಗೆ. ಸೊ ನಾವು ಈಚ್ ಮೀಲಲ್ಲಿ 1 ಬಟ್ಲು ಸಾಕಾಗಲ್ಲ, ಮಿನಿಮಮ್ 2 to 3 bowls ಆಫ್ ದಾಲನ್ನು ನಾವು ತಗೊಳ್ಳೇಬೇಕು ಈಚ್ ಮೀಲಲ್ಲಿ. ಸೊ ಇಫ್ ಯು ಆರ್ ಕನ್ಸಿಡರಿಂಗ್ 2 good meals, ದೆನ್ 5 to 6 cups ಆಫ್ ದಾಲ್ ಈಸ್ ಮ್ಯಾಂಡೇಟರಿ ಫಾರ್ ಯುವರ್ ಪ್ರೋಟೀನ್ ಅಂತ ಹೇಳ್ತೀವಿ. ಈಗ ಬರೋ ಪ್ರಶ್ನೆ, ಅಷ್ಟು ನಾವು ಕಂಪೆನ್ಸೇಟ್ ಮಾಡ್ತಾ ಇದ್ದೀವಾ? ನಾವು ಅಷ್ಟು ಊಟದಲ್ಲಿ ದಾಲ್ ತಗೋತಾ ಇದ್ದೀವಾ? ರೋಟಿ, ಆಲೂ, ಫ್ರೈಡ್ ಐಟಮ್ಸ್, ಸ್ವೀಟ್ಸ್, ಮೋರ್ ಕಾರ್ಬೋಹೈಡ್ರೇಟ್ ವಿ ಆರ್ ಈಟಿಂಗ್. ನಾವು ಚೆನ್ನಾಗಿ ತಿಂತಾ ಇದ್ದೀವಿ, ಬಟ್ ಶರೀರದಲ್ಲಿ ನಮ್ಮ ಹತ್ರ ದುರ್ಬಲತೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ವಯಸ್ಸಾಗುವ ವೇಗವನ್ನು ಇದು ನಿಧಾನ ಮಾಡುತ್ತೆ, ಅಂದರೆ ಸ್ಲೋ ಏಜಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ವಿಲ್ ಗಿವ್ ಅ ಸ್ಟ್ರಾಂಗ್ನೆಸ್ ಟು ಯುವರ್ ಮೂಮೆಂಟ್, ಅಂದರೆ ನಡೆಯೋಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ನಮಗೆ ಪ್ರೋಟೀನ್ ಕೂಡ ಬೇಕು. ಮಸಲ್ಸ್ ಆರ್ ನಾಟ್ ಓನ್ಲಿ ಫಾರ್ ಜಿಮ್, ಮಸಲ್ಸ್ ಆರ್ ನಾಟ್ ಓನ್ಲಿ ಫಾರ್ 6 pack, ಮಸಲ್ಸ್ ಆರ್ ಆ್ಯಕ್ಚುಲಿ ಅ ಸರ್ವೈವಲ್ ಆರ್ಮರ್ ಅಂತ ಹೇಳ್ತೀವಿ. ಇದು ನಮ್ಮ ಬಾಡಿಗೆ ಬೇಕಾಗಿರುವಂಥ ದೊಡ್ಡ ರಕ್ಷಾ ಕವಚ. ಇದಕ್ಕೆ ನಾವು ಊಟ ಕೊಡಬೇಕು ಅಂದರೆ ನಾವು ಪ್ರೋಟೀನ್ ಜಾಸ್ತಿ ತಿನ್ನಬೇಕು. ಅದಕ್ಕೆ ಫಾರಿನ್ ಜನ 60-70 ವರ್ಷದಲ್ಲೂ ಕೂಡ ಹಿಲ್ ಸ್ಟೇಷನಿಗೆ ಹೋಗ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ಟಯರ್ಡ್ನೆಸ್ ಇರೋದಿಲ್ಲ, ತುಂಬ ಆ್ಯಕ್ಟಿವ್ ಆಗಿ ತುಂಬ ಯಂಗ್ ಆಗಿ ಕಾಣಿಸ್ತಾರೆ. ಆದರೆ ನಾವು 30 to 40 ಇಯರ್ಸ್ವರೆಗೂ ನಾರ್ಮಲ್ ಇರ್ತೀವಿ. 40 ಇಯರ್ಸ್ ಆದಮೇಲೆ ನೀ ಪೇನು, ಒಬ್ಯಾಸಿಟಿ, ಟಯರ್ಡ್ನೆಸ್ಸು, ಮೆನಿ ಮೋರ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್. ಫಾರ್ ಎಕ್ಸಾಂಪಲ್, ಯಾರು ಒಬ್ಬರು ದೊಡ್ಡ ಹೊಟ್ಟೆ ಇರೋರು, ಅಂದರೆ ಚೆನ್ನಾಗಿ ದಪ್ಪ ಇರೋರು ಬಂದರೆ ತುಂಬ ಹೆಲ್ದಿಯಾಗಿ ಕಾಣಿಸ್ತಾನೆ ಅಂತ ಹೇಳ್ತೀವಿ. ಯಾರು ಒಬ್ಬರು ಒಳ್ಳೆ ಎಕ್ಸಸೈಸ್ ಮಾಡೋರು, ತುಂಬ ತಿನ್ನಾಗಿರೋರು ಕಂಡ್ರೆ ಅವ್ರಿಗೇನು ಹೇಳ್ತೀವಿ ನಾವು? ಊಟ ಮಾಡೋದಿಲ್ವಾ ನೀವು ಚೆನ್ನಾಗಿ? ಎಷ್ಟು ತಿನ್ನಾಗಿದೆಯಾ ಅಂತ ಕೇಳ್ತೀವಿ. ವಾಟ್ ವಿ ಆರ್ ಡೂಯಿಂಗ್? ವಿ ಆರ್ ಗ್ಲೋರಿಫೈಯಿಂಗ್ ಅವರ್ ಒಬ್ಯಾಸಿಟಿ, ವಿ ಆರ್ ಅಂಡರ್ ಎಸ್ಟಿಮೇಟಿಂಗ್ ಅವರ್ ಹೆಲ್ತ್. ಅಂದರೆ ದಪ್ಪ ಆಗಿರೋರನ್ನು, ಅಂದರೆ ಸ್ಥೂಲಕಾಯ ಅಂದರೆ ಒಬೇಸ್ ಆಗಿರೋರನ್ನು ನಾವು ಹೊಗಳ್ತಾ ಇದ್ದೀವಿ, ತುಂಬ ಫಿಟ್ ಆಗಿರೋರನ್ನು ನಾವೇನು ಹೇಳ್ತಾ ಇದ್ದೀವಿ? ಹಾಸ್ಯ ಮಾಡ್ತಾ ಇದ್ದೀವಿ. ಇಂಡಿಯನ್ ಫುಡ್ ಅಂತ ಬಂದಾಗ ನಮಗೆ ಎಮೋಷ್ನಲ್ ಎಂಗಲ್ ಜಾಸ್ತಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಮನೇಲಿ ಹೇಳಿ ನೀವು ರೋಟಿ ಮತ್ತು ರೈಸ್ ನಾನು ಕಮ್ಮಿ ತಿಂತೀನಿ ಇವತ್ತಿಂದ, ಪ್ರೋಟೀನ್ ಜಾಸ್ತಿ ತಿಂತೀನಿ ಅಂತ. ವಾಟ್ ದೇ ವಿಲ್ ಟೆಲ್? ಪ್ರೋಟೀನ್ ಈಸ್ ಡೇಂಜರಸ್,
ಪ್ರೋಟೀನ್ ಈಸ್ ಫಾರ್ ಓನ್ಲಿ ಜಿಮ್. ನೀನೇನು ಜಿಮ್ಗೆ ಹೋಗ್ತೀಯಾ, ಪ್ರೋಟೀನ್ ಪೌಡ್ರ್ ತುಂಬ ಕಾಸ್ಟ್ಲಿ, ಪ್ರೋಟೀನ್ ಪೌಡ್ರ್ ಕೂಡ ತುಂಬ ಡೇಂಜರಸ್ ಅಂತ ಹೇಳ್ತೀವಿ. ಆದರೆ ಅದೇ ಜನ ಹೊರಗಡೆ ಹೋಗ್ಬಿಟ್ಟು ಆಫೀಸ್ಗಳಲ್ಲಿ ತಮ್ಮ ಕೆಲಸಗಳಲ್ಲಿ ಶುಗರ್ ಇರೋ ಕಾಫಿ ಕುಡಿತಾ ಇದ್ದೀವಿ, ಫ್ರೈಡ್ ಐಟಮ್ ಸ್ನ್ಯಾಕ್ಸು ಅಂತ ಬಂದಾಗ ಬಜ್ಜಿ ಬೋಂಡ ತಿಂತೀವಿ. ಹಿಯರ್ ವಿ ಆರ್ ನಾಟ್ ಹ್ಯಾವಿಂಗ್ ಅ ನ್ಯೂಟ್ರಿಷನಲ್ ಕಲ್ಚರ್, ವಿ ಆರ್ ಹ್ಯಾವಿಂಗ್ ಓನ್ಲಿ ಅ ಟೇಸ್ಟ್ ಕಲ್ಚರ್. ನಮಗೆ ಬಾಯಿಗೆ ಟೇಸ್ಟ್ಗೆ ಏನು ಬೇಕೋ ಅದು ಕಲ್ಚರ್ ಮಾಡ್ಕೊಂಡಿದ್ದೀವಿ, ನಾವು ನ್ಯೂಟ್ರಿಷನ್ಗೆ ಏನು ಬೇಕೋ ಅದು ನಮ್ಮ ಹತ್ರ ಕಲ್ಚರ್ ನಾವು ಮಾಡ್ಕೊಳ್ಳಿಲ್ಲ. ಅದೇ ಪೋಷಕಾಂಶದ ಕೊರತೆ ಈಗ ನಿಧಾನವಾಗಿ ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡ್ತಾ ಇದೆ. ಈಗ ವೆಜಿಟೇರಿಯನ್ ಫುಡ್ ಬಗ್ಗೆ ಮಾತಾಡೋಣ. ವೆಜಿಟೇರಿಯನ್ ಫುಡಲ್ಲಿ ಇಟ್ ಈಸ್ ಗುಡ್ ಆರ್ ಬ್ಯಾಡ್? ಎಸ್, ಆಬ್ವಿಯಸ್ಲಿ ವೆಜಿಟೇರಿಯನ್ ಫುಡ್ ಈಸ್ ವೆರಿ ಗುಡ್. ಈಗ ಮೊಟ್ಟೆ ಆಗಿರಬಹುದು, ಮೀನಾಗಿರಬಹುದು, ಚಿಕನ್, ಫಿಶ್, ಈ ಥರ ಫುಡ್ಡಲ್ಲಿ ನಾವು ಈ ಥರ ಫುಡ್ಡನ್ನು ತಿಂದಾಗ ಅದು ಕಂಪ್ಲೀಟ್ಲಿ ಇದರಿಂದ ಪ್ರೋಟೀನ್ ಅಬ್ಸಾರ್ಬ್ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ವೆಜಿಟೇರಿಯನ್ ಫುಡ್ ಅಂದರೆ ಬಯೋ ಅವೈಲಬಿಲಿಟಿ, ಆ ಅಬ್ಸಾರ್ಬ್ಷನ್ನು, ಈಗ ನಾವು 1 ಕಪ್ ಆಫ್ ದಾಲ್ ತಿಂದಾಗ ನೀವು ಎಷ್ಟಿದೆ ಅಷ್ಟು ಪೂರ್ತಿ ಪ್ರೋಟೀನ್ ಅಬ್ಸಾರ್ಬ್ ಆಗಲ್ಲ. ದ್ಯಾಟ್ ಈಸ್ ಓನ್ಲಿ ದ ಪ್ರಾಬ್ಲಮ್. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಶುಡ್ ಬಿ ಇನ್ಕ್ರೀಸ್ಡ್ ಅಂತ ಹೇಳ್ತೀವಿ. ಈಗ ನಾನು ಹೇಳಿರೋ ಹಾಗೆ 2 to 3 cups ಆಫ್ ದಾಲ್ ಎವ್ರಿ ಮೀಲಲ್ಲಿ ತಗೊಳ್ಳಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ತಗೊಳ್ಳಿ, ಅದ್ರ ಜೊತೆಗೆ ಎನಿ ಅದರ್ ನಟ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ವೆಜಿಟೇರಿಯನ್ ಫುಡ್ ಹ್ಯಾವ್ ಅ ವೆರಿ ಗುಡ್ ಪ್ರೋಟೀನ್, ಬಟ್ ದ ಇಂಪಾರ್ಟೆಂಟ್ ಈಸ್ ದ ಫುಡ್ ಕಲ್ಚರ್. ವಾಟ್ ವಿ ಆರ್ ಫಾಲೋಯಿಂಗ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದಟ್ ಬ್ಯಾಲೆನ್ಸ್ ಈಸ್ ಮಿಸ್ಸಿಂಗ್ ದೇರ್. 100%ಲಿ ಇಫ್ ವಿ ಆರ್ ಪ್ಲ್ಯಾನಿಂಗ್ ಅ ಪ್ರಾಪರ್ ಮೀಲ್, ನಾವು ಕರೆಕ್ಟ್ ಆಗಿರೋ ಆಹಾರ ಪದ್ಧತಿನ ಫಾಲೋ ಮಾಡಿದ್ರೆ 100% ಆಗಿ ನಾವು ವೆಜಿಟೇರಿಯನ್ ಕೂಡ ಕಂಪ್ಲೀಟ್ ಆಗಿ ಪ್ರೋಟೀನನ್ನು ಬ್ಯಾಲೆನ್ಸ್ ಆಗಿ ಊಟ ಮಾಡಬಹುದು. ಅದಕ್ಕೆ ನಮಗೆ ಕಂಪ್ಲೀಟ್ ಆಗಿರೋ ನಾಲೆಜ್ ಬೇಕು, ಅವೇರ್ನೆಸ್ ಬೇಕು, ಅದ್ರ ಜೊತೆಗೆ ಆ ಪ್ಲ್ಯಾನಿಂಗ್ ಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ ನಮ್ಮ ಪೇಷಂಟ್ಸ್ಗೆ ನಾನು ಹೇಳಿದಾಗ ದೇ ವಿಲ್ ಸೇ ಪ್ರೋಟೀನ್ ಜಾಸ್ತಿ ತಗೊಳ್ಳಿ, ನಟ್ಸ್ ಜಾಸ್ತಿ ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಗೊಳ್ಳಿ ಅಂತ ಅಂದಾಗ ವಾಟ್ ದೇ ಸೇ ಹಿಯರ್ ಇಸ್ ಪ್ರೋಟೀನ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ. ಪ್ರೋಟೀನ್ ಈಸ್ ಎಕ್ಸ್ಪೆನ್ಸಿವ್. ಒಂದು ಕೆಫೆ ಕಾಫಿ ಡೇಗೆ ಹೋಗ್ತೀರಾ, ಅಲ್ಲಿ ಒಂದು ಕಾಫಿ ತಗೋತೀರಾ, 150 to 200 rupees ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಕುಕೀಸ್ ತಗೋತೀರಾ. ಬರೀ ಕಾಫಿ ಅಂತೂ ಕುಡಿಯಲ್ಲ, ಸಮಥಿಂಗ್ ಯು ವಿಲ್ ಟೇಕ್, ದ್ಯಾಟ್ ಈಸ್ ಅರೌಂಡ್ 80 to 100 rupees, ಅರೌಂಡ್ 150 rupees ಅಂತ ಇಟ್ಕೊಳ್ಳಿ 2 to 4 ಕುಕೀಸ್ಗೆ. ಸೊ ಅರೌಂಡ್ 3 + 3 is 600, ಆರ್ ಎಲ್ಸ್ 450 to 500 rupees ನೀವಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಒಂದು 250 grams to 500 grams ಆಫ್ ಆಲ್ಮಂಡ್ಸ್ ಆ್ಯಂಡ್ ಕ್ಯಾಶ್ಯೂಸ್ ಎಷ್ಟಕ್ಕೆ ಬರುತ್ತೆ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಪ್ರೋಟೀನ್ ಅಂತ ಬಂದಾಗ ಇದು ಮನಿ ಇಶ್ಯೂ ಅಲ್ಲ, ಇದು ಮೈಂಡ್ ಸೆಟ್ ಇಶ್ಯೂ ಅಂತ. ಹೊರಗೇನು ಊಟ ಮಾಡ್ತೀರಾ, ಹೋಟೆಲ್ ಊಟ ಮಾಡ್ತೀರಾ, ಜಂಕ್ ಫುಡ್ ತಿಂತೀರಾ, ಇದಕ್ಕೆಲ್ಲ 1000 rupees ಅಂದರೆ ಸಾವಿರಾರು ದುಡ್ಡು ಖರ್ಚು ಮಾಡ್ತೀರಾ. ಯಾವಾಗ ಪ್ರೋಟೀನ್ ಅಂತ ಬಂದಾಗ, ಡ್ರೈ ಫ್ರೂಟ್ಸ್ ತಗೊಳ್ಳಿ ಅಂತ ಬಂದಾಗ ದಿಸ್ ಇಸ್ ವೆರಿ ಕಾಸ್ಟ್ಲಿ. ಇಟ್ಸ್ ನಾಟ್ ಅಬೌಟ್ ಅ ಮನಿ, ಇಟ್ಸ್ ಅ ಮೈಂಡ್ ಸೆಟ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ನಾನು. ನಾವು ವರ್ಷಗಳಿಂದ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ 3 ಟೈಮ್, ಬಟ್ ಸ್ಟಿಲ್ ನಮ್ಮ ದೇಹ ಸಫರ್ ಆಗ್ತಾ ಇದೆ, ನಮ್ಮ ದೇಹ ದಿನೇ ದಿನೇ ಕುಸಿತಾ ಇದೆ. ಆಲ್ ಬಿಕಾಸ್ ಆಫ್ ಅವರ್ ಪ್ರಯಾರಿಟಿ ಇಶ್ಯೂ, ಆಲ್ ಬಿಕಾಸ್ ಆಫ್ ಅವರ್ ಫುಡ್ ಕಲ್ಚರ್ ಅಂತ ಹೇಳ್ತೀವಿ. ನಾವು ಜನರೇಷನ್ಗಳಿಂದ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ, ಬಟ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಒದ್ದಾಡ್ತಾ ಇದ್ದೀವಿ. ಸೋ ಮೆನಿ ಇಂಡಿಯನ್ಸ್ ಆರ್ ಓವರ್ ಫೆಡ್ ಬಟ್ ಅಂಡರ್ ಮಸಲ್ಡ್. ಅಂದರೆ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾ ಇದ್ದೀವಿ, ಬಟ್ ಝೀರೋ ನ್ಯೂಟ್ರಿಷನ್ ಜೊತೆಗೆ ತಿಂತಾ ಇದ್ದೀವಿ ಅಂತ. ಎಸ್, ಫೈನಲಿ ಸ್ವಲ್ಪ ಚೇಂಜ್ ಶುರುವಾಗಿದೆ, ಸ್ವಲ್ಪ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಯುವಕರು ಅಂದರೆ ಯಂಗ್ ಅಡಲ್ಟ್ಸ್, ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದೇರ್ ಪ್ರೋಟೀನ್ಸ್. ಪ್ರೋಟೀನ್ ಇರೋ ಆಹಾರ ತಗೋತಾ ಇದ್ದಾರೆ, ಅಡ್ವೈಸ್ ಫಾಲೋ ಮಾಡ್ತಾ ಇದ್ದಾರೆ. ಹಾಲು, ಮೊಸರು ಮತ್ತು ಅದ್ರ ಜೊತೆಗೆ ಪನ್ನೀರು. ಎಷ್ಟೋ ಜನ ಎಗ್ ತಿನ್ನೋರು ಎಗ್ ತಗೋತಾ ಇದ್ದಾರೆ. ಸೊ ಲೈಕ್ ದಿಸ್ ಅ ಪ್ರಾಪರ್ ಮೀಲ್, ಪ್ರೋಟೀನ್ ಮೀಲ್ಸ್ ದೇ ಆರ್ ಫಾಲೋಯಿಂಗ್. Even many people, they are adopting some soya foods also in their food culture. ತಿಳುವಳಿಕೆ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಯಾಕಂದರೆ ನಮ್ಮಲ್ಲಿ, ನಮ್ಮ ಜನರಲ್ಲಿ, ನಮ್ಮ ದೇಶಕ್ಕೆ ಪ್ರೋಟೀನ್ ಬದಲಾವಣೆ ತುಂಬ ಅಗತ್ಯವಾಗಿದೆ. ಯಾಕೆ ಅಂದರೆ ಭಾರತ ನಿಜವಾಗಿಯೂ ಬಲಿಷ್ಠ ದೇಶ ಆಗಬೇಕು ಅಂತ ಅಂದರೆ ಬರೀ ಹಣದಿಂದ ಮಾತ್ರ ಅಲ್ಲ, ಹಣದ ಶಕ್ತಿಯಿಂದ ಮಾತ್ರ ಅಲ್ಲ, ನಮ್ಮ ಆರೋಗ್ಯದ ಶಕ್ತಿಯಿಂದಲೂ ಕೂಡ ನಾವು ತುಂಬ ಬಲವಾಗಿ ಶಕ್ತಿವಂತರಾಗಿ ಇರಬೇಕು. ಸೊ ಬಿಕಾಸ್ ಆಫ್ ದಿಸ್ ನಮ್ಮ ಫುಡ್ ಕಲ್ಚರ್, ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸಬೇಕು. ಇದಕ್ಕೆ ಅತಿಯಾದ ಉಪವಾಸನೂ ಬೇಡ, ನಮ್ಮ ಹಸುವನ್ನು ತುಂಬ ಹಿಡಿದಿಟ್ಕೊಳ್ಳೋದು ಬೇಡ, ತುಂಬ ಹೊಸ ನಿಯಮಗಳು ಕೂಡ ಬೇಡ. ಜಂಕ್ ಫುಡ್ಡನ್ನು ಕಮ್ಮಿ ಮಾಡ್ತಾ ಬನ್ನಿ, ಕಾರ್ಬೋಹೈಡ್ರೇಟನ್ನು ಸ್ವಲ್ಪ ಕಮ್ಮಿ ಮಾಡಿ, ಪ್ರೋಟೀನನ್ನು ಜಾಸ್ತಿ ಮಾಡ್ಕೊಳ್ಳಿ.
ಯಾಕೆ ಅಂದರೆ ಪ್ರೋಟೀನ್ ಬರೀ ದೇಹದ ಸೌಂದರ್ಯಕ್ಕೆ ಅಲ್ಲ, 6 ಪ್ಯಾಕ್ಸ್ಗೆ ಅಲ್ಲ. ಪ್ರೋಟೀನ್ ನಮ್ಮ ಉತ್ತಮ ಬದುಕಿಗಾಗಿ ಬೇಕು, ಮತ್ತು ಒಳ್ಳೆ ಮೂಮೆಂಟು, ಒಳ್ಳೆ ಚಲನವಲನಗಳಿಗಾಗಿ ಬೇಕು, ಮತ್ತು ನಾರ್ಮಲ್ ಏಜಿಂಗ್ ಆಗಿ ಬೇಕು. ಇಫ್ ವಿ ಆರ್ ನಾಟ್ ಚೇಂಜಿಂಗ್ ದಿಸ್ ಫುಡ್ ಕಲ್ಚರ್, ಈಗ ನಾವು ಈ ಥರದನ್ನು ಫಾಲೋ ಮಾಡ್ತೇ ಹೋದರೆ, ಅಂದರೆ ನಮ್ಮ ಫುಡ್ ಕಲ್ಚರ್, ಆಹಾರ ಪದ್ಧತಿನ ನಾವು ಬದಲಾವಣೆ ಮಾಡ್ಕೊಳ್ಳದೆ ಹೋದರೆ, ನಾವು ಮುಂದಿನ ಜನರೇಷನಲ್ಲಿ ಇನ್ನೂ ವರ್ಸ್ಟ್ ಆಗಿರೋ ಮಸಲ್ಸ್ ಇಶ್ಯೂಸ್ ಆಗಿರಬಹುದು, ಒಬ್ಯಾಸಿಟಿ ಆಗಿರಬಹುದು, ಡಯಾಬಿಟೀಸ್ ಆಗಿರಬಹುದು, ನೀ ಪೇನ್ ಪ್ರಾಬ್ಲಮ್ಸ್ ಆಗಿರಬಹುದು, ಇದೆಲ್ಲನ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಈಗಾಗಲೇ ಆಲ್ರೆಡಿ ವಾರ್ನಿಂಗ್ ಸೈನ್ಸು ಶುರುವಾಗಿದೆ. ಮೀನ್ಸ್ ಎಚ್ಚರಿಕೆಯ ಲಕ್ಷಣಗಳಂತೂ ಕಾಣಿಸ್ಕೊಳ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೀನಿ, ಅರ್ಲಿ ಡಯಾಬಿಟೀಸ್ ಬರ್ತಾ ಇದೆ, ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ, ಅರ್ಲಿ ನೀ ಪೇನ್ಸ್ ಬರ್ತಾ ಇದೆ, ಆ್ಯಂಡ್ ಮ್ಯಾಸಿವ್ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಬೇಗ ಜನ ಏಜಿಂಗ್ ಪ್ರಾಸೆಸ್ಸಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಈಗಿರೋ ಪ್ರಶ್ನೆ ಒಂದೇ, ನಾವು ಈಗಲಾದರೂ ನಮ್ಮ ಊಟದ ಕಡೆ, ನಮ್ಮ ಫುಡ್ ಕಲ್ಚರ್ ಕಡೆ ಗಮನ ಕೊಡ್ತೀವಾ? ಅದನ್ನು ಚೇಂಜ್ ಮಾಡ್ಕೋತೀವಾ? ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ, ನಿಮಗೂ ಕೂಡ ಭಾರತದಲ್ಲಿ ಪ್ರೋಟೀನ್ ಡೆಫಿಷಿಯನ್ಸಿ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಪ್ರೋಟೀನ್ ಕೊರತೆ ಇದೆ, ನಮ್ಮ ಆಹಾರ ಪದ್ಧತಿ ಸ್ವಲ್ಪನಾದರೂ ಚೇಂಜ್ ಆಗಬೇಕು ಅಂತ ಅನಿಸ್ತಾ ಇದೆ? ಕಮೆಂಟ್ ಪ್ರೋಟೀನ್ ಡೆಫಿಷಿಯನ್ಸಿ.